ಕಾಂಗ್ರೆಸ್ ಕುರ್ಚಿ ಗೊಂದಲಕ್ಕೆ ತೆರೆ ಬಿದ್ದಿದೆ. ಸಿದ್ದು ಪದತ್ಯಾಗ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಒಂದು ವೇಳೆ ಡಿಕೆಶಿ ಕ್ಯಾಬಿನೆಟ್ ರಚನೆಯಾದರೆ ಯಾರ್ಯಾರಿಗೆ ಸಿಗುತ್ತೆ ಮಂತ್ರಿಗಿರಿ? ಆ ಕ್ಯಾಬಿನೆಟ್ ಮೇಲೆ ಸಿದ್ದು ಪ್ರಭಾವನೆ ಜಾಸ್ತಿ ಆಗಿರುತ್ತಾ? ಈ ಬಗ್ಗೆ ದೆಹಲಿಯಲ್ಲಿ ಚರ್ಚೆ ಆಗಿರೋದು ಏನು? ಇಲ್ಲಿದೆ ನೋಡಿ ಆ ಮಾಹಿತಿ. ದೆಹಲಿಗೆ ಹೋಗಿದ್ರಿ ಸರ್, ಹೈಕಮಾಂಡ್ ಜೊತೆಲಿ ಏನಾದರೂ ಚರ್ಚೆ ಆಯ್ತಾ? ಹೇಗೆ ಏನು ತೀರ್ಮಾನ? ನಾಳೆ ಮಾತಾಡಿ. ಒಳ್ಳೆ ಒಳ್ಳೆಗೆ ಕಾಲ ಕೂಡು ಬಂದಿದೆ. ನಮ್ಮ ನಾಯಕರಿಗೆ ಮುಖ್ಯಮಂತ್ರಿಗಳು ಸೈಲೆಂಟ್ ಆಗಿದ್ರು. ಈ ಮೇಂಟೈನ್ಡ್ ಸೈಲೆನ್ಸ್. ಏನೇ ನಿರ್ಧಾರಗಳು ಮತ್ತೊಂದು ಎಲ್ಲದೂ ಹೈಕಮಾಂಡ್ ತೆಗೆದುಕೊಳ್ಳುವಂಥದ್ದು. ನಾವು ಆ ವಿಚಾರವನ್ನು ಚರ್ಚೆ ಮಾಡೋಂಥ ಪ್ರಶ್ನೆ ಇಲ್ಲ. ಸೂಕ್ತವಾದಂಥ ಸಂದರ್ಭದಲ್ಲಿ ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಅವತ್ತಿಂದ ಹೇಳ್ತಾ ಇದೀವಲ್ಲ. ಏನು ಗೊಂದಲನೂ ಆಗಿಲ್ಲ. ನಿನ್ನೆ ಎಲ್ಲ ಸುದೀರ್ಘವಾದಂಥ ಸಭೆ ನಡೆದು ಚರ್ಚೆ ಆಗಿದೆ. ಏನು ಚರ್ಚೆ ಆಗಿದೆ ಅಂತ ಗೊತ್ತಿಲ್ಲ. ಆದರೆ ನಾವು ಹೇಳ್ತಾ ಇರೋದು ನಾವು ಅವ್ರ ಬಣ ಇವ್ರ ಬಣ ಅಂತಕ್ಕಂಥದ್ದಲ್ಲ, ನಾವು ಕಾಂಗ್ರೆಸ್ ಬಣ. ಅದರಲ್ಲಿ ಸಿದ್ದರಾಮಣ್ಣವರು ಮುಖ್ಯಮಂತ್ರಿ ಆಗಿದ್ದರು, ಭಾಳ ವರ್ಷಗಳು ಕೂಡ ಒಳ್ಳೆ ಸರ್ಕಾರದ ಕೂಡ ಕೊಟ್ಟಿದ್ದಾರೆ. ಬಹುಶಃ ಅವ್ರು ಮುಂದುವರಿಯೋದಾದರೆ ನಮ್ಮದೇನು ತಕರಾರಿಲ್ಲ. ಅದು ಭಾಳ ದಿನದಿಂದ ಚರ್ಚೆ ನಡೀತಾ ಇದೆ. ಆಗ್ಬೋದು ಆದರೂ ಒಳ್ಳೇದಲ್ರಿ. ಮತ್ತು ಸಂಘಟನೆ ಮಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ. ಅಲ್ಲ, ಈಗ ಮೇಲ್ನೋಟಕ್ಕೆಲ್ಲ ಕಾಣ್ತದೆ. ಈಗಾಗಲೇ ಎಲ್ಲ ಆಗಿದೆ. ಅಧಿಕೃತವಾಗಿ ಎಲ್ಲೂ ಬಂದಿಲ್ಲ. ಅಧಿಕೃತವಾಗಿ ಬರುವವರೆಗೆ ನಾವು ಏನು ಹೇಳಲಿಕ್ಕೆ ಆಗೋಲ್ಲ. ಪವರ್ ಶೇರಿಂಗ್ ಸಕ್ಸಸ್, ಸಿದ್ದು ರಾಜೀನಾಮೆ ಗ್ಯಾರಂಟಿ. ಡಿಕೆ ಕ್ಯಾಬಿನೆಟ್ ರಚನೆಯಾದ್ರೆ ಯಾರ್ಯಾರಿಗೆ ಸಿಗುತ್ತೆ ಮಂತ್ರಿಗಿರಿ? ಎಸ್, ಪವರ್ ಶೇರಿಂಗ್ ಒಪ್ಪಂದ ನಡೆದಿಲ್ವಾ? ಈ ಪ್ರಶ್ನೆಗಳು ಹಳತಾದ್ವು. ಸಿಎಂ ಕುರ್ಚಿ ಕಗ್ಗಂಟು ಕೂಡ ಹಳೇದಾಯಿತು. ಈಗ ಎಲ್ಲವೂ ಹೊಸತು. ಸಿಎಂ ಕುರ್ಚಿಯಲ್ಲಿ ಕೂತ್ಕೊಳ್ಳೋರು ಕೂಡ ಹೊಸಬ್ರು. ಹೀಗಂತ ಎಲ್ಲರೂ ಹೇಳುತ್ತಿದ್ದಾರೆ. ಡಿಕೆಶಿ ಸಿಎಂ ಆಗ್ತಾರೆ, ಸಿದ್ದರಾಮಯ್ಯ ತಮ್ಮ ಕುರ್ಚಿಯನ್ನ ಬಿಟ್ಕೊಡ್ತಾರೆ ಅಂತ ದಿಲ್ಲಿಯಿಂದ ಸುದ್ದಿಯೊಂದು ಬಂದಿದೆ. ಆ ಸುದ್ದಿ ಬಹುತೇಕ ಕನ್ಫರ್ಮ್ ಆಗಿದ್ದು ಕೆಲವೊಂದು ಸುಳಿವೂ ಸಿಕ್ತಿದೆ. ಅದೇನು ಸುಳಿವು ಅಂತೀರಾ? ಇಲ್ಲಿ ನೋಡಿ. ನೋಡಿದ್ರಲ್ಲ, ಇದು ಸೆಲೆಬ್ರೇಷನ್. ಡಿಕೆಶಿ ಫ್ಯಾನ್ಸ್ ಮಾಡ್ತಿರೋ ಸೆಲೆಬ್ರೇಷನ್. ಡಿಕೆ ಸಿಎಂ ಆಗ್ತಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದಂತೆ ರಾಮನಗರದಲ್ಲಿ ಡಿಕೆಶಿ ಅಭಿಮಾನಿಗಳು ಪಟಾಕಿ ಹಚ್ಚಿದ್ದಾರೆ. ಪಟಾಕಿ ಹಚ್ಚೋದು ಮಾತ್ರವಲ್ಲ, ತಮಟೆ ಸೌಂಡ್ಗೆ ಕುಣಿದು ಕುಪ್ಪಳಿಸಿದ್ದಾರೆ, ಸಿಹಿ ಹಂಚಿದ್ದಾರೆ. ಇದೇ ರೀತಿ ತುಂಬಾ ಕಡೆ ಡಿಕೆ ಫ್ಯಾನ್ಸ್ ಸಂಭ್ರಮಿಸಿದ್ದಾರೆ. ನಮ್ಮ ನಾಯಕರು ಕನಕಪುರದ ಬಂಡೆ ಟ್ರಬಲ್ ಶೂಟರ್ ಎಂದು ಖ್ಯಾತಿಯಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿದ್ದಾರೋ ನಮ್ಗೆಲ್ಲರೂ ತುಂಬಾ ಖುಷಿ ಪಡುವಂತ ವಿಚಾರ. ಡಿಕೆಶಿ ಸಿಎಂ ಸುಳಿವು ಕೊಟ್ಟ ಶಾಸಕ. ಡಿಕೆ ಫ್ಯಾನ್ಸ್ ಮೊದಲಿಂದಾನೂ ಡಿಕೆಶಿ ಸಿಎಂ ಆಗಲಿ ಅಂತಾನೆ ಅಂದ್ಕೊಂಡಿದ್ದಾರೆ. ಅದೇ ರೀತಿ ಡಿಕೆ ಬಣದ ಶಾಸಕರು ಕೂಡ ಅಂದ್ಕೊಂಡಿದ್ರು. ಅದರಲ್ಲಿ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಕೂಡ ಒಬ್ರು. ಭಗವಂತನ ದಯೆಯಿಂದ ಒಳ್ಳೆ ಕಾಲ ಕೂಡಿ ಬಂದಿದೆ. ನಮ್ಮ ನಾಯಕರಿಗೆ ಇಡೀ ರಾಜ್ಯದ ಜನರು ಬಯಸಿದ್ದನ್ನ ನೆರವೇರಿಸಿದ್ದಾನೆ. ಭಗವಂತನಿಗೆ ಕೋಟಿ ಕೋಟಿ ನಮಸ್ಕಾರಗಳು ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದು ಡಿಕೆಶಿ ಸಿಎಂ ಆಗುವುದಾಗಿ ಪರೋಕ್ಷವಾಗಿ ಕನ್ಫರ್ಮ್ ಮಾಡಿದ್ದಾರೆ. ಒಳ್ಳೆಗೆ ಕಾಲ ಕೂಡು ಬಂದಿದೆ. ನಮ್ಮ ನಾಯಕರಿಗೆ ನಾವೆಲ್ಲ ಏನು ಇಡೀ ರಾಜ್ಯದ ಜನರು, ನಾಯಕರು, ಮುಖಂಡಗಳು, ಕಾರ್ಯಕರ್ತರು ಏನು ಬಯಸ್ತಾ ಇದ್ರು ಭಗವಂತ ಇವತ್ತು ನೆರವೇರಿಸಿದ್ದಾನೆ. ಅವನಿಗೆ ಒಂದು ಕೋಟಿ 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 ನಮಸ್ಕಾರ. ಡಿಕೆಶಿ ಸಿಎಂ ಆಗೋ ಸುಳಿವು ಸಿಕ್ಕಿದೆ. ಆ ಸುಳಿವನ್ನ ಪಕ್ಷದ ಶಾಸಕರೇ ಕೊಟ್ಟಿದ್ದಾರೆ. 3 ವರ್ಷದ ನಂತರ ಅಧಿಕಾರ ಹಂಚಿಕೆಯಾಗ್ತಿದೆ. ಹೌದು, ಸಿದ್ದರಾಮಯ್ಯ 3 ವರ್ಷ ಪೂರೈಸಿದ್ದಾರೆ. 3 ವರ್ಷದ ಮೇಲೆ 6 ದಿನ ಕಂಪ್ಲೀಟ್ ಮಾಡಿದ್ದ ಸಿದ್ದರಾಮಯ್ಯ 7ನೇ ದಿನಕ್ಕೆ ಕಾಲಿಡುವುದಕ್ಕೂ ಮುನ್ನ ದಿಲ್ಲಿಗೆ ಹೋಗಿದ್ರು. ದಿಲ್ಲಿಯಲ್ಲಿ ಹೈಕಮಾಂಡ್ ಜೊತೆಗೆ 5-6 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ರು. ಇಡೀ ದಿನ ಚರ್ಚೆ ನಡೆಸಿದ ನಂತರ ಸಿಎಂ ಪದತ್ಯಾಗಕ್ಕೆ ಒಪ್ಕೊಂಡಿದ್ದಾರೆ. ಮಂಗಳವಾರ ಕೆಲವೊಂದು ಕಂಡೀಷನ್ ಹಾಕಿ ಪದತ್ಯಾಗಕ್ಕೆ ಒಪ್ಕೊಂಡಿರೋ ಸಿದ್ದರಾಮಯ್ಯ ಗುರುವಾರ ಬೆಳಿಗ್ಗೆ 10:30ಕ್ಕೆ ರಾಜೀನಾಮೆ ಕೊಡ್ತಾರೆ. ಆನಂತರ ಶೀಘ್ರದಲ್ಲೇ ಡಿಕೆಶಿ ಪಟ್ಟಕ್ಕೇರ್ತಾರೆ. ಪಟ್ಟಕ್ಕೇರೋ ಡಿಕೆಶಿಗೆ ಒಂದು ದೊಡ್ಡ ಸವಾಲು ಎದುರಾಗುತ್ತೆ. ಅದು ಸಂಪುಟ ಸವಾಲು. ಡಿಕೆ ಸಂಪುಟ ಸವಾಲು, ಕಂಡೀಷನ್ ಸಪ್ಲೈ. ಎಷ್ಟೋ ಮಂದಿ ಕಾಯ್ತಾ ಇದ್ದಾರೆ. ನಮಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾರಾದರೂ ಸಿಎಂ ಆಗಲಿ, ನಮಗಂತೂ ಸಚಿವ ಸ್ಥಾನ ಬೇಕೇ ಬೇಕು ಅಂತಿದ್ದಾರೆ. ಅಂದಹಾಗೆ
ಡಿಕೆ ಅಧಿಕಾರಕ್ಕೆ ಬಂದ್ರೆ ಸಂಪುಟವೂ ಕೂಡ ಬದಲಾಗುತ್ತೆ. ಒಂದಷ್ಟು ಮಂದಿಗೆ ಸಚಿವ ಸ್ಥಾನ ನೀಡಬೇಕಾಗುತ್ತೆ, ಇನ್ನೂ ಒಂದಷ್ಟು ಮಂದಿಯನ್ನ ಸಚಿವ ಸ್ಥಾನದಿಂದ ಕಿತ್ತು ಹಾಕಬೇಕಾಗುತ್ತೆ. ಇಲ್ಲಿ ಬರೋ ಎಲ್ಲ ಸವಾಲುಗಳನ್ನ ಡಿಕೆ ಎದುರಿಸಬೇಕಾಗುತ್ತೆ. ಇದಕ್ಕಿಂತ ಕಷ್ಟ ಏನಂದ್ರೆ ಕಂಡೀಷನ್ಸ್ ಅಪ್ಲೈ ಅಂತ ಕೆಲವೊಂದು ಕಂಡೀಷನ್ಸ್ ಹಾಕಿದ್ದಾರಂತೆ ಸಿದ್ದರಾಮಯ್ಯ. ಆ ಕಂಡೀಷನ್ಸ್ ಇರೋದು ಸಿದ್ದು ಆಪ್ತರ ಪರವಾಗಿ. ಡಿಕೆಶಿ ಮುಖ್ಯಮಂತ್ರಿ ಆದ್ರೆ 4 ಡಿಸಿಎಂ ಸ್ಥಾನ ಕೊಡಬೇಕು ಅಂತ ಸಿದ್ದು ಷರತ್ತು ಹಾಕಿದ್ದಾರಂತೆ. ದಲಿತ, ಅಲ್ಪಸಂಖ್ಯಾತ, ಲಿಂಗಾಯತ, ಒಬಿಸಿ ಸಮುದಾಯಗಳಿಗೆ ತಲಾ ಒಬ್ಬೊಬ್ಬರು ಡಿಸಿಎಂ ಇರಬೇಕು ಅಂದಿದ್ದಾರಂತೆ. ಇದ್ರ ಜೊತೆಗೆ ಯತೀಂದ್ರಗೆ ಡಿಸಿಎಂ ಸ್ಥಾನ ಜೊತೆಗೆ ಪ್ರಬಲ ಖಾತೆ ಕೊಡಬೇಕು. ಸಿದ್ದು ಹೇಳಿದ 20ಕ್ಕೂ ಹೆಚ್ಚು ಮಂದಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋ ಷರತ್ತು ವಿಧಿಸಿದ್ದಾರಂತೆ ಸಿದ್ದರಾಮಯ್ಯ. ಸಮನ್ವಯ ಸಮಿತಿ ರಚಿಸಿ ಸಿದ್ದರಾಮಯ್ಯಗೆ ಹೊಣೆ ನೀಡುವ ಚಿಂತನೆಯಲ್ಲಿ ಹೈಕಮಾಂಡ್ ಇದೆಯಂತೆ. ಸಿದ್ದರಾಮಯ್ಯ ಏನೋ ಇದೆಲ್ಲ ಷರತ್ತುಗಳನ್ನ ಹಾಕಿದ್ದಾರಂತೆ. ಆದ್ರೆ ನಾನೇ ಸಿಎಂ ಆಗ್ತೇನೆ ಅಂತಿರೋ ಡಿಕೆಶಿ ಷರತ್ತುಗಳನ್ನ ಒಪ್ಪಲ್ಲ ಅಂತಿದ್ದಾರಂತೆ. 4 ಡಿಸಿಎಂ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರಂತೆ. ಈ ವಿಚಾರ ಏನಾಗುತ್ತೋ ಗೊತ್ತಿಲ್ಲ. ಆದರೆ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಹೆಚ್ಚಿನ ಹೊಸಬರಿಗೆ ಅವಕಾಶ ನೀಡುವಂತೆ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರಂತೆ. 3 ಅಥವಾ 4 ಮಂದಿಗೆ ಡಿಸಿಎಂ ಸ್ಥಾನಕ್ಕೂ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಯಂತೆ. ಡಿಕೆ ಸಿಎಂ ಆದ್ಮೇಲೆ 3-4 ಡಿಸಿಎಂ ಸ್ಥಾನಕ್ಕೆ ಒಪ್ತಾರಾ ಒಪ್ಪಲ್ವಾ ಅನ್ನೋದು ನಿಗೂಢವಾಗಿದೆ. ಒಂದು ವೇಳೆ ಡಿಕೆಶಿ ಒಪ್ಪಿದ್ರೆ ಲಿಂಗಾಯತ ಕೋಟಾದಲ್ಲಿ ಹಾಲಿ ಇರುವ ಪ್ರಭಾವಿ ಸಚಿವರನ್ನೇ ಡಿಸಿಎಂ ಮಾಡಿದ್ರೆ ಎಂಬಿ ಪಾಟೀಲ್ ಆ ಸ್ಥಾನಕ್ಕೆ ಬರಬಹುದು. ದಲಿತ ಕೋಟಾದಲ್ಲಿ ಪರಮೇಶ್ವರ್ ಅಥವಾ ಮಹದೇವಪ್ಪಗೆ ಸ್ಥಾನ ಸಿಗಬಹುದು. ಅಲ್ಪಸಂಖ್ಯಾತ ಕೋಟಾದಲ್ಲಿ ಜಮೀರ್ ಅಹಮದ್ ಖಾನ್ ಅಥವಾ ಯುಟಿ ಖಾದರ್ ಲಕ್ಕು ಹೊಡೆಯಬಹುದು ಎನ್ನುವ ಲೆಕ್ಕಾಚಾರ ಇದೆ. ಇದೇ ವೇಳೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರಗೆ ಡಿಸಿಎಂ ಸ್ಥಾನದ ಆಫರ್ ಇದೆ ಎಂದು ಕೇಳಿಬರುತ್ತಿದ್ದರೂ ಸಚಿವನಾಗಿ ಅನುಭವ ಇಲ್ಲದ ಕಾರಣ ನಿರಾಕರಣೆ ಆಗಬಹುದು. ಆದರೆ ಒಬಿಸಿ ಕೋಟಾದಲ್ಲಿ ಯತೀಂದ್ರ ಸಚಿವನಾಗುವ ಸಾಧ್ಯತೆ ಹೆಚ್ಚಿದೆ. ಯಾರ್ಯಾರಿಗೆ ಮಂತ್ರಿಗಿರಿ, ಯಾರ್ಯಾರಿಗೆ ಕೊಕ್? ಡಿಕೆ ಸಂಪುಟ ರಚನೆಯಾದ್ರೆ ಹಿರಿಯ ಸಚಿವರಿಗೆ ಕೊಕ್ ನೀಡೋದು ಪಕ್ಕ. ಕೆಲವರ ಪ್ರಕಾರ ಎಚ್.ಎಸ್. ಮಹದೇವಪ್ಪ, ಕೆ.ಎಚ್. ಮುನಿಯಪ್ಪ, ಆರ್.ಬಿ. ತಿಮ್ಮಾಪುರ್, ಎಚ್.ಕೆ. ಪಾಟೀಲ್, ಕೆ.ಜೆ. ಜಾರ್ಜ್, ಶಿವಾನಂದ ಪಾಟೀಲ್, ದಿನೇಶ್ ಗುಂಡೂರಾವ್, ಮಧು ಬಂಗಾರಪ್ಪ ಆದಿಯಾಗಿ ಹೆಚ್ಚಿನ ಸಚಿವರನ್ನ ಕೈಬಿಡುವ ಸಾಧ್ಯತೆ ಇದೆ. ಇವರ ಬದಲಿಗೆ ಆಯಾ ಭಾಗದಿಂದ ಬೇರೆ ಶಾಸಕರಿಗೆ ಸಚಿವ ಸ್ಥಾನ ದೊರೆಯಬಹುದು. ಹಿರಿಯ ದಲಿತ ನಾಯಕ ಮುನಿಯಪ್ಪ ಬದಲಿಗೆ ಅವರನ್ನ ಸಂತೈಸುವ ಸಲುವಾಗಿ ಪುತ್ರಿಗೆ ಸಚಿವ ಸ್ಥಾನ ಕೊಡಬಹುದು. ದಿನೇಶ್ ಗುಂಡೂರಾವ್ ಅವರನ್ನ ಸ್ಪೀಕರ್ ಸ್ಥಾನದಲ್ಲಿ ಕೂರಿಸಿ ಯುಟಿ ಖಾದರ್ ಅವರನ್ನ ಸಚಿವರನ್ನಾಗಿ ಮಾಡಬಹುದು ಅನ್ನೋ ಮಾತುಗಳಿವೆ. ಈಗಾಗಲೇ ಸಂಪುಟ ಪುನರಚನೆಯಾದ್ರೆ ಒಂದಷ್ಟು ಹಿರಿಯ ಸಚಿವರ ವಿಕೆಟ್ ಉರುಳುವ ಲೆಕ್ಕಾಚಾರ ಇತ್ತು. ಅಂಥವರ ಜೊತೆಗೆ ಕನಿಷ್ಠ 20 ಮಂದಿ ಹೊಸಬರಿಗೆ ಅವಕಾಶ ಕೊಟ್ಟರೂ ಪಕ್ಷದಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ. ಇದೇ ವೇಳೆ ಸಿದ್ದರಾಮಯ್ಯ ಕೆಪಿಸಿಸಿ ಪಟ್ಟಕ್ಕೂ ಬೇಡಿಕೆ ಇಟ್ಟಿದ್ದು ಸತೀಶ್ ಜಾರಕಿಹೊಳಿ ಆ ಪಟ್ಟದಲ್ಲಿ ಕೂತ್ಕೊಳ್ಳೋ ಸಾಧ್ಯತೆ ದಟ್ಟವಾಗಿದೆ. ಇದೆಲ್ಲವನ್ನ ಗುರುವಾರದ ಬೆಳವಣಿಗೆಗಳು ನಿರ್ಧಾರ ಮಾಡಲಿವೆ. ಯಾರನ್ನೇ ಕೇಳಿದ್ರು ಗುರುವಾರವೇ ಎಲ್ಲ ಡಿಸೈಡ್ ಆಗಲಿದೆ ಅಂತಿದ್ದಾರೆ. ಈಗ ಸದ್ಯಕ್ಕೆ ಗುರುವಾರದ ಮೇಲೆ ಎಲ್ಲರ ಕಣ್ಣಿದೆ. ಗುರುವಾರ ಬೆಳಿಗ್ಗೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಲಿದ್ದು ನಂತರ ಡಿಕೆಶಿಗೆ ಪಟ್ಟ ಕಟ್ಟೋ ಪ್ರಕ್ರಿಯೆ ಶುರುವಾಗಲಿದೆ. ಈಗಾಗಲೇ ಸಿಎಂ ನಿವಾಸದಲ್ಲಿ, ಡಿಕೆ ನಿವಾಸದಲ್ಲಿ ಭಾರೀ ಚರ್ಚೆಗಳು ನಡೆಯುತ್ತಿದ್ದು ಪ್ರತಿಯೊಂದು ಚರ್ಚೆಯು ನಾಳೆಯ ಬೆಳವಣಿಗೆ ನಿರ್ಧರಿಸಲಿದೆ.